ಇದೊಳ್ಳೆ ಸ್ಕ್ರಬ್ ತರ ಆಗುತ್ತೆ ಅಲ್ವಾ? ಟ್ಯಾನ್ ರಿಮೂವ್ ಆಗುತ್ತೆ, ಸ್ಕಿನ್ ರಿಮೂವ್ ಆಗುತ್ತೆ. ವಯಸ್ಸಾಗಿದೆ, ಮೈ ಕೈಯಲ್ಲೆಲ್ಲ ಪ್ರಾಬ್ಲಮ್ ಇದೆ, ಮಸಾಜ್ ಮಾಡಿಸ್ಕೊಬೇಕು, ಒಂದು ಆಯುರ್ವೇದಿಕ್ ಥೆರಪಿ ತೊಗೊಬೇಕು ಅಂದರೆ ನೀವು ಬರಬೇಕಾಗಿರೋದು ಪಂಚಕರ್ಮ ಸೆಂಟರು. ಬಿಕಾಸ್ ತುಂಬ ಜನ ಏನಾಗುತ್ತೆ, ಅವರು ಟ್ರೀಟ್ಮೆಂಟ್ ತೊಗೊಂಡು ಕೂಡ ಅವ್ರಿಗೆ ವಾಸಿ ಆಗಿರೋದಿಲ್ಲ, ಚಿಕ್ಕ ಪುಟ್ಟದಕ್ಕೆಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅಂತಾರೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಯಾಕೆ ಮಾಡಿಸಿದ್ವಿ, ಜಸ್ಟ್ ಇದು ಮಸಾಜಲ್ಲಿ ಟ್ರೀಟ್ಮೆಂಟಲ್ಲಿ ವಾಸಿ ಆಗ್ತಿತ್ತು ಅಂತ. ಇತ್ತೀಚೆಗೆ ಕಾಣಿಸ್ಕೋತಿರೋ ಜಾಸ್ತಿ PCOD, PCOS ಈ ಥರ ಇಶ್ಯೂಸ್ ಇರ್ಬೋದು, ಇದೆಲ್ಲದಕ್ಕೂ ಆಯುರ್ವೇದ ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ನಾನು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಜೊತೆಲಿ ಬಂದಿದ್ದೀನಿ. ಏನು ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಹೇಗೆ ಕೊಡ್ತಾರೆ, ಮೈಂಡ್ ರಿಲ್ಯಾಕ್ಸೇಷನ್ ಹೇಗೆ, ಬಾಡಿ ರಿಲ್ಯಾಕ್ಸೇಷನ್ ಹೇಗೆ, ಕಂಪ್ಲೀಟ್ ಮಸಾಜ್ ಎಲ್ಲಿ ಸಿಗುತ್ತೆ, ಆ್ಯಂಡ್ ಅದು ಕೂಡ ಇವರು ತುಂಬ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಇದು ಶಾಪ್ ನೇಮ್ ಏನಿದೆ, ಆಯುರ್ವೇದಿಕ್ ಸೆಂಟರ್ ನೇಮ್ ಏನಿದೆ, ಅಡ್ರೆಸ್ ಎಲ್ಲಿ ಕರೆಕ್ಟಾಗಿ ಬರುತ್ತೆ ಎಲ್ಲ ಇವ್ರ ಹತ್ರ ತಿಳಿಸ್ಕೊಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಥ್ಯಾಂಕ್ ಯು ಕಾವ್ಯ ಫಾರ್ ಬೀಯಿಂಗ್ ಹಿಯರ್. ಮೈ ಪ್ಲೆಷರ್. ಇದು ಮೈಸೂರಿನಲ್ಲಿ ಕಾಳಿದಾಸ ರಸ್ತೆಯಲ್ಲಿ ವಿ ಮೊಹಲಾನಲ್ಲಿ ಅಥವಾ ವಿಜಯನಗರ ಫಸ್ಟ್ ಸ್ಟೇಜ್ನಲ್ಲಿ ನ್ಯೂ ಕಾಳಿದಾಸ ರೋಡ್ನಲ್ಲಿ ಪಂಚಕರ್ಮ ಸೆಂಟರ್ ಅಂತಿದೆ, ಅಥವಾ ಪೂರ್ಣ ಸೌಖ್ಯ ಆರೋಗ್ಯ ಆಯುರ್ವೇದ ಅಂತ ಇದೆ. ನಾವಿಲ್ಲಿ ಕಳೆದ 4 ತಿಂಗಳಿಂದ ಇಲ್ಲಿದ್ದೀವಿ. ಎಷ್ಟಿದೆ ಸರ್ ನಿಮ್ಮದು ಮೈಸೂರಲ್ಲಿ ಬ್ರಾಂಚಸ್ ಎಷ್ಟಿದೆ? ನಾವು ಮೈಸೂರಿನಲ್ಲಿ ಕಳೆದ 11 ವರ್ಷದಿಂದ ಇದ್ದೀವಿ. 3 ಬ್ರಾಂಚಸ್ ಇದೆ. ಒಂದು ಇಲ್ಲಿರುವಂಥ ಕಾಳಿದಾಸ ರೋಡ್, ನ್ಯೂ ಕಾಳಿದಾಸ ರೋಡ್ನಲ್ಲಿ ಇದ್ದೀವಿ. ಇನ್ನೊಂದು ಕುವೆಂಪು ನಗರದಲ್ಲಿ ಕಳೆದ 11 ವರ್ಷದಿಂದ ಇದ್ದೀವಿ. ಮತ್ತೆ ಸಿದ್ಧಾರ್ಥ ಲೇಔಟಲ್ಲಿ ಕೂಡ ಇದ್ದೀವಿ. ಓಕೆ, ಸೊ ಮೈಸೂರಲ್ಲೇ ನಿಮ್ಮದು 3 ಬ್ರಾಂಚಸ್ ಇದೆ. ಸೊ ನೀವೇನಾದರೂ ಮೈಸೂರಲ್ಲಿದ್ದೀರಾ ಅಥವಾ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಿದ್ದೀರಾ ಅಂದರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ. ನೀವು ಕಾಲ್ ಮಾಡಿ ಎಲ್ಲಿ ಸ್ಕೆಡ್ಯೂಲ್ ಫ್ರೀ ಇದೆ ಎಲ್ಲ ಇವ್ರ ಹತ್ರ ತಿಳ್ಕೊಂಡು ಆರಾಮಾಗಿ ಯಾವ ಲೊಕೇಶನ್ ಬೇಕೋ ನೀವು ಸ್ಕೆಡ್ಯೂಲ್ ಮಾಡ್ಕೊಬೋದು. ಬಿಕಾಸ್ ತುಂಬ ಜನ ಏನಾಗುತ್ತೆ, ಅವರು ಟ್ರೀಟ್ಮೆಂಟ್ ತೊಗೊಂಡು ಕೂಡ ಅವ್ರಿಗೆ ವಾಸಿ ಆಗಿರೋದಿಲ್ಲ, ಚಿಕ್ಕ ಪುಟ್ಟದಕ್ಕೆಲ್ಲ ಆಪ್ರೇಷನ್ ಮಾಡಿಸ್ಬೇಕು ಅಂತಾರೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗುತ್ತೆ ಯಾಕೆ ಮಾಡಿಸಿದ್ವಿ, ಜಸ್ಟ್ ಇದು ಮಸಾಜಲ್ಲಿ ಟ್ರೀಟ್ಮೆಂಟಲ್ಲಿ ವಾಸಿ ಆಗ್ತಿತ್ತು ಅಂತ. ಆ ಥರ ನಿಮ್ಮ ಹತ್ರ ಏನೇನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ? ಇದು ಮೊದಲನೇದಾಗಿ ಇದು ಆಯುರ್ವೇದಿಕ್ ಥೆರಪಿ ಸೆಂಟರ್ ವಿಚ್ ಇಸ್ ಆಕ್ಚುಲಿ ಬ್ಯಾಕ್ಡ್ ಆರ್ ರನ್ ಬೈ ಡಾಕ್ಟರ್ಸ್ ಫಾರ್ ಕ್ವಾಲಿಫೈಡ್ ಆಯುರ್ವೇದಿಕ್ ಪ್ರಾಕ್ಟೀಷನರ್ಸ್ ಆಗಿರ್ತಾರೆ. ಅವರಿಲ್ಲಿ ಮೊದಲನೇದಾಗಿ ಅವ್ರು ಬಂದ ತಕ್ಷಣ ಕನ್ಸಲ್ಟೇಷನ್ ಕೊಡ್ತಾರೆ. ಕನ್ಸಲ್ಟೇಷನ್ ಕೊಟ್ಟು ಯಾರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ವೆಲ್ನೆಸ್ಸಲ್ಲಿ ಸ್ಪೆಸಿಫಿಕ್ ಆಗಿ ಒಂದು 2-3 ಟ್ರೀಟ್ಮೆಂಟ್ ಮಾತ್ರ ನಾವು ವೆಲ್ನೆಸ್ನಲ್ಲಿ ಓವರ್ ದ ಕೌಂಟರ್ ಇರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಡಾಕ್ಟರ್ ಅಡ್ವೈಸ್ ಮೇಲೆ ಕೊಡುವಂಥದ್ದು. ಈಗ ನೀವು ಹೇಳಿದಾಗ ಕೆಲವುದಕ್ಕೆ ಸರ್ಜರಿಯಿಂದ ಬರುವಂಥದ್ದು ಏನು ಅಂತಂದರೆ ಕೆಲವು ಬ್ಯಾಕ್ ರಿಲೇಟೆಡ್, ಎಸ್ಪೆಷಲಿ ದ ಸ್ಪೈನ್ ಪ್ರಾಬ್ಲಮ್ಸ್ ಏನಿರುತ್ತೆ, ಕತ್ತಿನಿಂದ ಲೋಯರ್ ಬ್ಯಾಕ್ವರೆಗೂ ಯೂಶಲಿ ಎಷ್ಟೊಂದು ಸತಿ ಸರ್ಜರಿಗಳು ರೆಕಮೆಂಡ್ ಮಾಡಿರ್ಬೋದು, ಅಥವಾ ಬಹಳ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರ್ತಾರೆ. ಅಂಥದ್ದು ಕೆಲವುದನ್ನ ಇಲ್ಲಿ ಡಾಕ್ಟರ್ ಮಧ್ಯೆ ಅದನ್ನ ಹೇಳ್ತಾರೆ, ಅದು ಸಾಧ್ಯ ಇದೆಯಾ ಸರ್ಜರಿ ಇಲ್ಲದೆ ಏನಂತಾರೆ ರಿಪೇರ್ ಮಾಡಲಿಕ್ಕೆ ಅಥವಾ ರಿಜಿನುವೇಟ್ ಮಾಡಲಿಕ್ಕೆ ಅಂತ ಕೇಸಸ್ ಅನ್ನ ಖಂಡಿತ ನಾವಿಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಅದಷ್ಟೇ ಅಲ್ಲ, ಕೆಲವು ಈಗ ಸ್ಟೋನ್ಸ್ ಇರ್ಬೋದು, ಈಗ ಕಿಡ್ನಿ ಸ್ಟೋನ್ಸ್ ಮತ್ತೆ ಕೆಲವ್ದು ಇರ್ಬೋದು, ಕೆಲವರಿಗೆ ಸರ್ಜರಿ ಹೋಗ್ಲಿಕ್ಕೆ ಇಷ್ಟ ಇರಲ್ಲ, ಅಂಥವ್ರು ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಟ್ರೈ ಮಾಡಿ ಅವರು ತಗೊಳ್ಬಹುದು. ಸೊ ಇಲ್ಲೇ ಇದ್ದು ಕೂಡ ಅವರು ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು, ಅಥವಾ ಕೆಲವುದನ್ನ ಏನಂತಾರೆ OP ಬೇಸಿಸ್ ನಲ್ಲಿ ಬಂದು ಕೂಡ ಇಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಅದೇ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ತುಂಬಾ ಜನ ವಯಸ್ಸಾದರು ಇಲ್ಲಿ ಬಂದು ಪ್ಯಾಕೇಜಸ್ನ ತಗೊತಾ ಇದ್ದಾರೆ. 7 ಡೇಸು, ಮಂತ್ಲಿ ಬೇಸಿಸು, 15 ಡೇಸು, ಎಲ್ಲ ಬೇಸಿಸಲ್ಲೂ ಇವ್ರ ಹತ್ರ ಪ್ಯಾಕೇಜ್ ಸಿಗುತ್ತೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ, ನೀವು ಈ ಥರ ಆರ್ಟಿಫಿಷಿಯಲ್ ಆಗಿ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಕೈಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಅದು ಲೈಫ್ ಟೈಮ್ ನಮ್ಮ ಜೊತೆ ಪೇಯ್ನ್ ಇರುತ್ತೆ. ನೀವೇನಾದರೂ ಒಂದ್ಸರಿ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ರೆ ಗಾನ್ ಕೇಸ್, ಅದು ನಿಮಗೆ ಲೈಫ್ ಟೈಮ್ ಪೇಯ್ನ್ ಇರುತ್ತೆ. ಬಟ್ ಇಲ್ಲಿ ಏನು ಅಂದರೆ ಆಯುರ್ವೇದಿಕ್ ಪ್ರೋಸೆಸ್ಸಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ತುಂಬಾ ಹೆಲ್ಪ್ ಆಗುತ್ತೆ. ನಮಸ್ತೆ. ಸೊ ಫ್ರೆಂಡ್ಸ್, ನಾನು ಡೆಫಿನೆಟ್ಲಿ ಹೇಳಲೇಬೇಕು, ನಾನು 2 ಡೇಸ್ ಇಲ್ಲಿ ಸ್ಟೇ ಮಾಡಿದ್ದೆ. ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ದಾರೆ ಇವರು. ನಾಟ್ ಲೈಕ್ ನೀವೇನೋ ಪ್ಯಾಕೇಜ್ ತೊಗೊಳಕ್ಕೆ ಬಂದಿದ್ದೀರಾ, ಸರ್ವಿಸ್ ಕೊಡಬೇಕು ಅಂತ ಕೊಟ್ಟಿಲ್ಲ. ಫ್ಯಾಮಿಲಿ ಮೆಂಬರ್ ಥರನೇ ಸರ್ವಿಸ್ ಮಾಡ್ತಾರೆ. ಆ್ಯಂಡ್ ಆ ಸರ್ವಿಸ್ ಮಾಡುವಾಗ ನಿಮಗೆ ಪ್ಲಸ್ಸಸ್ ಏನು, ನೆಗೆಟಿವ್ಸ್ ಏನು, ಏನು ಮಾಡಬೇಕು, ಪ್ರೋಸೆಸ್ ಆದಮೇಲೆಲ್ಲ ಏನು ಮಾಡಬೇಕು ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಖಂಡಿತ ಐ ವಾಂಟ್ ಟು ಥ್ಯಾಂಕ್ ಎವ್ರಿ ಒನ್ ಹೂ ಇಸ್ ಪ್ರೆಸೆಂಟ್ ಹಿಯರ್. ತುಂಬ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ನಾನು ಇವತ್ತು ನಿಮಗೆ ಒಳ್ಳೆ ವಿಡಿಯೋ ಜೊತೆಲಿ ಬಂದಿದ್ದೀನಿ. ಏನು ಅಂದರೆ, ನೀವೇನಾದರೂ IT ಎಂಪ್ಲಾಯಿ ಅಥವಾ ವಯಸ್ಸಾಗಿದೆ, ಮೈ ಕೈಯಲ್ಲೆಲ್ಲ ಪ್ರಾಬ್ಲಮ್ ಇದೆ, ಮಸಾಜ್ ಮಾಡಿಸ್ಕೊಬೇಕು, ಒಂದು ಆಯುರ್ವೇದಿಕ್ ಥೆರಪಿ ತೊಗೊಬೇಕು ಅಂದರೆ ನೀವು ಬರಬೇಕಾಗಿರೋದು ಪಂಚಕರ್ಮ ಸೆಂಟರು. ಇದು ಮೈಸೂರಲ್ಲಿ ಲೊಕೇಟ್ ಆಗಿದೆ. ಸೊ ಇವರ ಎಕ್ಸಾಕ್ಟ್ ಅಡ್ರೆಸ್ ಡೀಟೇಲ್ಸ್ ಏನಿದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಎಲ್ಲ ಮೆನ್ಷನ್ ಮಾಡ್ತೀನಿ.
ಮರೀದಿರ ಚೆಕ್ಔಟ್ ಮಾಡಿ, ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡಿತೀರಾ. ಬನ್ನಿ ಒಳಗೋಗೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ಬೋದು. ಯಾವುದೋ ಒಂದು ಮನೆಗೆ ಬಂದಂಗೆ ಹೋಮ್ಲಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಮಿನಿ ಗಾರ್ಡನ್ ಇಟ್ಟಿದ್ದಾರೆ. ಸೊ ಗಾರ್ಡನ್ ಏರಿಯಾ ಸೆಟಪ್ ಇದೆ. ಪಾರ್ಕಿಂಗ್ ಬೇಕಾದರೆ ನೀವು ಇಲ್ಲಿ ಪಾರ್ಕಿಂಗ್ ಮಾಡ್ಕೊಬೋದು, ಇಲ್ಲ ಈಚೆ ಕೂಡ ತುಂಬ ಜಾಗ ಇದೆ. ಸೊ ಈಚೆ ಕೂಡ ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು ನೀವು. ಸೊ ಇದು ಆ್ಯಕ್ಚುಲಿ ಒಂದು 6 to 7 ರೂಮ್ಸ್ ಇರೋ ಡೂಪ್ಲೆಕ್ಸ್ ಹೌಸು. ಸೊ ಸಿಂಗಲ್ ಪ್ಯಾಕ್ ಇದೆ ಮತ್ತು ಕಪಲ್ ಪ್ಯಾಕ್ ಇದೆ. ಯಾವ ಪ್ಯಾಕ್ ಬೇಕಾದರೂ ಚೂಸ್ ಮಾಡ್ಬೋದು. ಎಲ್ಲ ಪ್ಯಾಕ್ಗೂ ನನ್ನ ಪೇಜ್ ಕಡೆಯಿಂದ ಬರ್ತಾಯಿದ್ರೆ ಡಿಸ್ಕೌಂಟ್ಸ್ ಕೂಡ ಇದೆ. ಸೊ ಏನು ಡಿಸ್ಕೌಂಟ್ಸು ಅಂತ ಮೆನ್ಷನ್ ಮಾಡ್ತೀನಿ, ಮರೀದಿರ ವಿಡಿಯೋನ ಕೊನೆವರೆಗೂ ಚೆಕ್ಔಟ್ ಮಾಡಿ. ನಾನೀಗ ಎಲ್ಲಿಗೆ ಬಂದಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀವಿ. ಇಲ್ಲೆಲ್ಲ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಹೇಗಿರುತ್ತೆ ಪ್ಯಾಕೇಜು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಫಸ್ಟ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕಾವ್ಯದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಒಂದು ಫಾಲೋ ಮಾಡಿ. ನಾನು ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ನೀವೇನಾದರೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಏನೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾವು 2 days ಪ್ಯಾಕೇಜ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಾವು ಸ್ಟೇ ಆಗಿದ್ದರಿಂದ ರೂಮ್ ಎಲ್ಲ ಹೇಗಿರುತ್ತೆ, ಫೆಸಿಲಿಟೀಸ್ ಹೇಗಿದೆ ಸ್ಟೇ ಆಗೋದಕ್ಕೆ ಅಂತ ತೋರಿಸ್ತಿದ್ದೀನಿ. ಓಕೆ, ಸೊ ಫ್ರೆಂಡ್ಸ್, ನಾನು ಹೇಳ್ದಂಗೆ ನನಗೆ ರೆಗ್ಯುಲರ್ ಆಗಿ ಬಾಡಿ ಪೇಯ್ನ್ ಜಾಸ್ತಿ ಬರುತ್ತೆ. ಅದು ಮೇನ್ಲಿ ನಾನು ಆಫೀಸ್ ಕೆಲಸ ಮಾಡುವಾಗ, ಲ್ಯಾಪ್ಟಾಪಲ್ಲಿ ಕೂತಾಗ, ಮಲ್ಗೋವಾಗ, ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಾಗ. ಸೊ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಏನು ಸೊಲ್ಯೂಷನು, ಇದಕ್ಕೆಲ್ಲ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಸರ್. ಹಲೋ. ಏನು ಸರ್ ನಿಮ್ಮ ಹೆಸರು? ಡಾಕ್ಟರ್ ಶ್ರೀಶಾ. ಡಾಕ್ಟರ್ ಶ್ರೀಶಾ. ಸೊ ಡಾಕ್ಟರ್ ಶ್ರೀಶಾ ಅಂತೇಳಿ ಅವರ ಹೆಸರು. ಸರ್ ಬೇಸಿಕಲಿ ನನಗೆ ಟ್ರಾವೆಲಿಂಗ್ ಮಾಡಿದಾಗ, ಲ್ಯಾಪ್ಟಾಪ್ ಮುಂದೆ ಇದ್ದಾಗ, ಜಾಸ್ತಿ ಏನಾದರೂ ನಾನು ಕೆಲಸ ಮಾಡಲ್ಲ ಬ್ಯಾಕ್ ಪೇಯ್ನಿಂದನೇ, ಏನಾದರೂ ಮಾಡಿದ್ರೆ ಮನೆ ಕೆಲಸ ಆಗಿದ್ದು ಜಾಸ್ತಿ ಬ್ಯಾಕ್ ಪೇಯ್ನ್ ಬರುತ್ತೆ. ಓಕೆ, ಇದಕ್ಕೆ ಏನಾದರೂ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಿಸಿದ್ದೀರಾ? ಆ ಥರ ಏನು ಮಾಡಿಸಿಲ್ಲ. ರೆಗ್ಯುಲರ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಡು ಸುಮ್ಮನೆ ಆಗ್ತೇನೆ. ರೆಗ್ಯುಲರ್ ಆಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಅಷ್ಟು ಒಳ್ಳೇದಲ್ಲ. ಅದಾದಮೇಲೆ ನಿಮ್ಗೆ ಬರೀ ಬ್ಯಾಕ್ ಪೇಯ್ನ್ ಬರುತ್ತಾ, ಬೇರೆ ಜಾಯಿಂಟ್ಸಲ್ಲೂ ಬರುತ್ತಾ? ಬ್ಯಾಕು ತುಂಬ, ಇಲ್ಲಿ ಸ್ಪೈನಲ್ಲು ಮತ್ತು ಕೂರೋ ಪೊಸಿಷನಲ್ಲಿ ಬಾಟಮ್ಮು ಮತ್ತು ಹೆಡ್ ಪಾಯಿಂಟು ಹಿಂಗಿಂಗೆ ಅಂತಾನೆ ಇರಬೇಕು ಅನ್ನಿಸ್ತಾ ಇರುತ್ತೆ ಈ ನೆಕ್. ಓಕೆ. ಹಾಂ. ಸೊ ಸ್ವಲ್ಪ ಮಸಲ್ ಸ್ಟಿಫ್ನೆಸ್ಸು ಇದೆ. ಕೈ ಕಾಲು ಏನಿಲ್ಲ, ಬರೀ ನೆಕ್ಕಿಂದ ಬಾಟಮ್. ಅದು ಪೇನ್ ಆಗ್ತಿದೆ. ಅಲ್ಲೂ ಪೇನ್ ಇದೆ. ಸೊ ನಿಮಗೆ ಎಲ್ಲ ಜಾಯಿಂಟ್ಸಲ್ಲೂ ಸ್ವಲ್ಪ ಸ್ವಲ್ಪ ಪೇಯ್ನ್ ಇದೆ. ಅದಕ್ಕೆ ಫಸ್ಟ್ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಮಾಡಿಸಿ ನೆಕ್ಸ್ಟ್ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋದು ನಿಮಗೆ ಅನುಕೂಲ ಆಗುತ್ತೆ. ಆ್ಯಕ್ಚುಲಾಗಿ ಇದು ಪಾಲಿಆರ್ಥರೈಟಿಸ್ ಹೋಗೋ ಲಕ್ಷಣಗಳೆಲ್ಲ ಇರುತ್ತೆ, ಆಯಿತಾ. ಫಸ್ಟ್ ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಬರೀತೀನಿ, ಇನ್ವೆಸ್ಟಿಗೇಷನ್ ಮಾಡಿಸಿ ಆಮೇಲೆ ಈ ಥರ ಇನ್ವೆಸ್ಟಿಗೇಷನ್ ನೋಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಆಯುರ್ವೇದದಲ್ಲಿ ಇದೆ, ಅದನ್ನು ನಾವು ಮಾಡೋಣ. ಉದಾಹರಣೆಗೆ ಒಂದು ಧಾನ್ಯಾಮ್ಲ ದಾರ ಅಂತ ಶುರು ಮಾಡಿ, ಆಮೇಲೆ ತೈಲ ದಾರಗಳು, ಪತ್ರಪಿಂಡ ಸ್ವೇದ, ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಬರುತ್ತೆ. ಸೊ ನಾವು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಅದಕ್ಕೆ ಅದರ ಅನುಗುಣವಾಗಿ ಏನು ಚಿಕಿತ್ಸೆ ಬೇಕು ಮಾಡ್ತಾರೆ. ಎಷ್ಟು ಟೈಮ್ ಆಗ್ಬೋದು ಸರ್ ಇದನ್ನು ಟ್ರೀಟ್ಮೆಂಟ್ ಪ್ರಕಾರ ರೆಡ್ಯೂಸ್ ಮಾಡೋಕ್ಕೆ ಆನ್ ಆನ್ ಆ್ಯಾವ್ರೇಜ್? ನಮಗೆ ಇವಾಗ ಟ್ರೀಟ್ಮೆಂಟ್ ಶುರುವಾಗಿ 3 to 4 daysಗೆ ಪೇಯ್ನ್ ಕಮ್ಮಿ ಆಗುತ್ತೆ. ಎಸ್, ಬಟ್ ಕಂಪ್ಲೀಟ್ ಪ್ರೊಸೀಜರ್ ಥರ ಮಾಡಿದಾಗ ಅಟ್ಲೀಸ್ಟ್ 15 days ಬೇಕಾಗುತ್ತೆ. 15 days. ಓಕೆ. ಕಂಪ್ಲೀಟ್ 15 daysಲ್ಲಿ ಪ್ರಾಪರಾಗಿ ಟ್ರೀಟ್ಮೆಂಟ್ ಮಾಡಿ ಅದರದ್ದು ಅಂದರೆ ಈಗ ಚಿಕಿತ್ಸೆ ಶುರುವಾಗಿ ಅದನ್ನು ಮುಗಿಯೋ ತನಕ ಕರೆಕ್ಟಾಗಿ ಹೋಗ್ತಾ ಹೋಗಬೇಕು. ಯಾಕೆಂದರೆ ಇವಾಗ ಪೇಯ್ನ್ ಬಂತು, ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಒಂದು 3-4 days ಆಗ್ತಿದ್ದಂಗೆ ಮತ್ತೆ ಪೇಯ್ನ್ ಬಂತು, ಮತ್ತೆ ಟ್ರೀಟ್ಮೆಂಟ್ ಮಾಡಿಸೋದು, ಈ ಥರ ಆಗಬಾರ್ದು. ಒಂದ್ಸಲ ಟ್ರೀಟ್ಮೆಂಟ್ ಆಯ್ತು, ಅಟ್ಲೀಸ್ಟ್ ಫಾರ್ ಅ ಸರ್ಟೈನ್ ನಂಬರ್ ಆಫ್ ಮಂತ್ಸ್ ಆರ್ ಇಯರ್ ಇಟ್ ಶುಡ್ ಬಿ ಆಲ್ ರೈಟ್. ಓಕೆ. ಮೆಡಿಸಿನ್ ಪ್ರಿಪೇರ್ ಮಾಡ್ತಿರೋದಾ? ಓಕೆ. ಎಲ್ಲ ಪ್ರಿಪೇರ್ ಮಾಡ್ಕೊತೀರಾ ಮೆಡಿಸನ್? ಓಕೆ. ಎಲ್ಲ ಆನ್ ಟೈಮಾಗಿ ಪ್ರಿಪೇರ್ ಆಗುತ್ತೆ, ಯಾವುದು ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿರೋಲ್ಲ, ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತೀರಾ? ಎಷ್ಟೊತ್ತಾಗುತ್ತೆ ಇದು ಪ್ರಿಪೇರ್ ಮಾಡೋದಕ್ಕೆ? 10 minutesಲ್ಲಿ ಮುಗಿಸ್ತೀರಾ? ಓಕೆ. ಹಾಂ, ಅರ್ಧ ಗಂಟೆ ಆಗುತ್ತೆ. ಓಕೆ. ಹಾಂ ಹಾಂ, ಲೇಟ್ ಆಗುತ್ತೆ. ಸೊ ಫೇಶಿಯಲ್ ಅಂದರೆ ಲೇಟ್ ಆಗುತ್ತೆ, ಇದೆಲ್ಲ ಒಂದು 10 minutes. ಈಗೇನು ಮಾಡಿದ್ದೀರಾ ಇದು? ಏನು ಆಯಿಲ್ ಇದು? ಓಕೆ. ಇದು ನೀವೇ ಇನ್ ಹೌಸ್ ಪ್ರಿಪೇರ್ ಮಾಡೋದು? ಹಾಂ. ಓಕೆ ಓಕೆ. ನ್ಯಾಚುರಲ್ ಪ್ಯೂರ್ ಆರ್ಗ್ಯಾನಿಕ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ.
ನಾವು ಡಾಕ್ಟರ್ ಸಜೆಷನ್ನ ತೊಗೊಂಡು ಥೆರಪಿನ ಸ್ಟಾರ್ಟ್ ಮಾಡಿದ್ರಿ. ಸೊ ನಿಮ್ಗೆ ಏನಾದರೂ ಮೈಕೈ ನೋವು ಏನಾದರೂ ಈ ಥರ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂದರೆ ಡಾಕ್ಟರ್ ಸಜೆಷನ್ ತೊಗೊಂಡು ಅವರು ನಿಮಗೆ ಟ್ರೀಟ್ಮೆಂಟ್ನ ಕೊಡ್ತಾರೆ. ಆಯುರ್ವೇದಿಕ್ ಸರ್ಟಿಫೈಡ್ ಡಾಕ್ಟರ್ಸ್ ಮತ್ತು ಟ್ರೈನ್ಡ್ ಸ್ಟಾಫ್ಸ್ ಇರ್ತಾರೆ. ಸೊ ನಿಮಗಂತೂ ಸರ್ವಿಸು ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ನಾವು ತೊಗೊಂಡಿದ್ದು ವೀಕೆಂಡ್ ವೆಲ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ. ಇದರಲ್ಲಿ 5 ಥೆರಪೀಸ್ ಇನ್ಕ್ಲೂಡ್ ಆಗಿರುತ್ತೆ. ಚೆಕ್-ಇನ್ನು ಡೇ 1 11 AM ಇರುತ್ತೆ ಆ್ಯಂಡ್ ಡೇ 2 4 PM ಇರುತ್ತೆ. ಸೊ ಇಲ್ಲಿವರೆಗೂ ನಿಮಗೆ 5 ಥೆರಪೀಸ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾರೆ. ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರೆ, ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ ಆ್ಯಂಡ್ ಎಲ್ಲ ಪ್ರತಿಯೊಂದು ಊಟ ಆದಮೇಲೆ 60 ಮಿನಿಟ್ಸ್ ಟು 90 ಮಿನಿಟ್ಸ್ ಗ್ಯಾಪ್ ಕೊಟ್ಟು ನಾವು ತಿಂದಿರೋದು ಡೈಜೆಸ್ಟ್ ಆದಮೇಲೆ ಥೆರಪಿನ ಸ್ಟಾರ್ಟ್ ಮಾಡ್ತಾರೆ. ಸೊ ವೀಕೆಂಡ್ ಬಂದರೆ ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀವಿ. ಖಂಡಿತ ಇಲ್ಲಿಗೆ ಬಂದು ಒಂದ್ಸರಿ ವೀಕೆಂಡ್ ವೆಲ್ನೆಸ್ ಪ್ರೋಗ್ರಾಮ್ನ ತೊಗೊಳ್ಳಿ, ತುಂಬಾ ಇಷ್ಟಪಡೋದಂತೂ ಖಂಡಿತ. ಮನೆ ಫುಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಮ್ಮ ಮನೇಲಿ ಮಮ್ಮಿ ಮಧ್ಯಾಹ್ನ ಟೈಮಲ್ಲಿ ಬಿಸಿ ಬಿಸಿ ಅನ್ನ ಮಾಡಿ, ತರಕಾರಿ ಹಾಕಿ ರಸಮ್ ಮಾಡಿ, ಪಲ್ಯ ಮಾಡಿಕೊಟ್ಟಂಗಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಟ್ರೀಟ್ಮೆಂಟ್ ತೊಗೊಬೇಕಂದ್ರೆ ಲೈಟ್ ಫುಡ್ಡೇ ತಿನ್ನಬೇಕು. ಬಿಕಾಸ್ ಅವರು ಮಸಾಜ್ ಮಾಡೋದ್ರಿಂದ ಹೊಟ್ಟೆ ನಿಮಗೆ ಹೆವಿ ಇರಬಾರ್ದು ನೋಡಿಕೊಂಡು ನಾನು ಅದರಲ್ಲಿ ಕೂಡ ಲೈಟಾಗಿ ಇಷ್ಟೇ ತಿಂತಾಯಿದ್ದೀನಿ. ಸೊ ಚೆನ್ನಾಗಿದೆ. ಊಟಕ್ಕೆ ಬಂದರೆ ಐ ಲೈಕ್ ಡಿಟ್. ಆ್ಯಂಡ್ ಉಪ್ಪು ಖಾರ ನಿಮಗೆ ಜಾಸ್ತಿ ಇರೋದಿಲ್ಲ, ಲೈಟಾಗಿ ಇಟ್ಟಿರ್ತಾರೆ. ಬಿಕಾಸ್ ಇಲ್ಲಿ ಪೇಷಂಟ್ಸ್ ಎಲ್ಲ ಟ್ರೀಟ್ಮೆಂಟ್ ತೊಗೊತಾರೆ ಅಲ್ಲ, ಸೊ ಹಾಗಾಗಿ ಅಷ್ಟು ಉಪ್ಪು ಖಾರ ಎಲ್ಲ ಇರೋದಿಲ್ಲ. ಅವ್ರಿಗೆ ಪರ್ಟಿಕ್ಯುಲರ್ ಇದೇ ಥರದ್ದು ಊಟ ಕೊಡಬೇಕು ಅಂತ ಇರುತ್ತೆ. ಸೊ ಹಾಗಾಗಿ ಅದು ನಾವು ಬಂದಿರೋ ಕಾರಣಕ್ಕೆ ಇಷ್ಟು ಮಾಡಿದ್ದಾರೆ ಅನಿಸುತ್ತೆ. ಇಲ್ಲ ಅಂದರೆ ಫುಲ್ ಸಪ್ಪೆ ಊಟ ಇರುತ್ತೆ. ಸೊ ಚೆನ್ನಾಗಿದೆ, ಡಿಫ್ರೆಂಟ್ ಟೇಸ್ಟ್ ಮಾಡ್ದಂಗಿದೆ. ಬೇರೆ ರೆಸಾರ್ಟು ಹೋಟೆಲ್ಸ್ ಬಿಟ್ಟು ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಮಾಡ್ದಂಗಿದೆ, ಚೆನ್ನಾಗಿದೆ. ಹೆಂಗಿತ್ತು ಊಟ? ಹೆಂಗಿತ್ತು? ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಮಗೆ? ಎಷ್ಟು? ಹಾಂ, ತುಂಬ ಇಷ್ಟ ಆಯಿತಾ? ಅದಕ್ಕೆ ಎಲ್ಲ ಖಾಲಿ ಮಾಡಿದ್ಯಾ? ಓಕೆ, ಹೋಗೋಣ ರೂಮ್ಗೆ. ಸೊ ನಮ್ಮ ಥೆರಪಿ ಬಂದುಬಿಟ್ಟು ಬೆಳಿಗ್ಗೆ 11:30 AM ಸ್ಟಾರ್ಟ್ ಆಯಿತು. ಪಾದಾಭ್ಯಂಗದಿಂದ ಸ್ಟಾರ್ಟ್ ಆಗಿ ಪೆಡಿಕ್ಯೂರು, ಶಿರೋದ್ಧರ ವಿತ್ ಹೇರ್ ವಾಶು, ಆಮೇಲೆ ಲಂಚ್ ಮುಗಿಸಿದ್ವಿ. ದಟ್ ಈಸ್ 1:30 to 2:30 ಲಂಚ್ ಇತ್ತು. ಆಮೇಲೆ ಲಂಚ್ ಮುಗಿಸಿದಾದ್ಮೇಲೆ ಇದು ಸೆಷನ್ 2 ನಾವು ಮಾಡಿಸ್ಕೊತಾ ಇರೋದು. ಸೆಷನ್ 2 ಬಂದುಬಿಟ್ಟು ಪತ್ರಪಿಂಡ ಸ್ಪೇದ PPS ಅಂತಾರೆ. ಫಾರ್ಮೆಂಟೇಷನ್ ಥೆರಪಿ ಫಾಲೋಡ್ ಬೈ ಶವರ್ ಇರುತ್ತೆ. ಸೊ ಡೇ 1 ಇಷ್ಟೆಲ್ಲ ಮುಗಿದ್ಮೇಲೆ ಈವ್ನಿಂಗ್ ನಿಮಗೆ 5 to 6 PM ಹಂಗೆ ರಿಲ್ಯಾಕ್ಸಿಂಗ್ ಟೀ ಕೊಡ್ತಾರೆ. ಆ್ಯಂಡ್ ಡಿನ್ನರ್ ಅರೌಂಡ್ 8 PM ಇರುತ್ತೆ. ಸೊ ಬೇಗ ಡಿನ್ನರ್ ಮುಗಿಸಿ ನಾವು ಕೂಡ ಬೇಗ ರೆಸ್ಟ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಥರ ಪ್ರೋಗ್ರಾಮ್, ವೆಲ್ನೆಸ್ ಪ್ರೋಗ್ರಾಮ್ ತೊಗೊಂಡಿದ್ದಂತೂ ಲೈಫಲ್ಲಿ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಕೆಲಸ ಮಾಡಿರ್ತೀವಿ, IT ಎಂಪ್ಲಾಯೀಸ್ ಆಗಿದ್ರೆ, ಅಥವಾ ನೀವೇನಾದರೂ ಫುಲ್ ಟ್ರಾವೆಲ್ ಮಾಡ್ತೀರಾ, ಯಾವಾಗೂ ಹಾರ್ಡ್ ವರ್ಕ್ ಮಾಡ್ತೀರಾ, ಮನೇಲಿರೋರಿಗೆಲ್ಲ ಇದೆ ಅಷ್ಟಿದಾಗಲ್ಲ. ಬಟ್ ಯಾರು ಪೀಪಲ್ ವರ್ಕ್ ಮಾಡ್ತಿರ್ತಾರೆ ಅವ್ರಿಗಂತೂ ಇದು ತುಂಬಾ ಬೇಕಾಗುತ್ತೆ. ಮನೇಲಿರೋರು ಅಷ್ಟೇ, ವಯಸ್ಸಾಗಿರೋರು, ಯಾರಿಗಾದ್ರೂ ಬಾಡಿ ಹೆಲ್ತ್ ಸರಿ ಇಲ್ಲ, ಮಸಲ್ಸ್ ಪ್ರಾಬ್ಲಮ್ ಇದೆ ಅಂದರೆ ಖಂಡಿತ ಈ ಪ್ರೋಗ್ರಾಮ್ನ ತಗೊಳ್ಳಿ. ಚಪಾತಿ ಆ್ಯಂಡ್ ದಿಸ್ ಈಸ್ ರಸಮ್ ಅನಿಸುತ್ತೆ, ರಸಮ್ ರೈಸ್. ಆ್ಯಂಡ್ ದಿಸ್ ಈಸ್ ಪಲ್ಯ, ರೈಸ್ ಆ್ಯಂಡ್ ಮಜ್ಜಿಗೆ. ಬಡ್ಸ್ಕೊಳ್ತೀನಿ. ಹಾಕೋ. ಪಲ್ಯ ಹಾಕೋ, ಪಲ್ಯ ಹಾಕೋ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ರಾತ್ರಿ ಚಪಾತಿ, ಬೀಟ್ರೂಟ್ ಪಲ್ಯ, ಅನ್ನಂ ರಸಮ್ ಎಲ್ಲ ತೋರಿಸಿದ್ದೀನಿ. ಅದು ಡಿನ್ನರ್ ಮುಗಿಸಿ ಮಲಗಿದ್ವಿ, ಬೇಗನೆ ಮಲಗಿದ್ವಿ. ಒಂದು 8:30 9 PM ಮಲಗಿಬಿಟ್ಟಿದ್ವಿ ನಾವು ಸಂಜೆ. ಸೊ ತುಂಬಾ ರಿಲ್ಯಾಕ್ಸಿಂಗ್ ಅನ್ನಿಸ್ತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ 2 ಆಗಿರುತ್ತೆ. ಸೊ ಡೇ 2 ಅಲ್ಲಿ ಬಂದುಬಿಟ್ಟು ಬೆಳಗ್ಗೆನೆ 3rd ಸೆಷನ್ ಅಂದರೆ 3rd ಥೆರಪಿನ ಸ್ಟಾರ್ಟ್ ಮಾಡಿದ್ರು. ಜನ ಐ ಅಪ್ಲಿಕೇಶನ್ನು ಫಾಲೋಡ್ ಬೈ ಮುಖಾಭ್ಯಂಗ ಇರುತ್ತೆ ಆ್ಯಂಡ್ ನಶ್ಯ ಕೂಡ ಅಪ್ಲೈ ಮಾಡ್ತಾರೆ. ಸೊ ಇದನ್ನಂತೂ ತುಂಬಾ ರಿಲ್ಯಾಕ್ಸಿಂಗ್ ಅನ್ನಿಸ್ತು. ಫೇಸ್ ಮಸಾಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಆ್ಯಂಡ್ ಆಫ್ಟರ್ ದಿಸ್ ನಮಗೆ 8:45 ಬ್ರೇಕ್ಫಾಸ್ಟ್ ಇತ್ತು. ಸೊ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಇದನ್ನು ಕೊಟ್ಟು ಆಮೇಲೆ ಒಂದು 30 ಮಿನಿಟ್ಸ್ ಬ್ರೇಕ್ ತೊಗೊಂಡು ನಾವು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಈ ಪ್ರೊಸೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಟಾಪ್ ಟು ಬಾಟಮ್ ನಿಮಗೆ ಬಾಡಿಯಲ್ಲಿ ಎಲ್ಲ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಕಣ್ಣಿಗೆ, ಕಿವಿಗೆ, ನೋಸ್ಗೆ ಆ್ಯಂಡ್ ಬಾಡಿ ಮಸಾಜ್
ಹೆಡ್ ಮಸಾಜ್, ಆಯಿಲ್ ಮಸಾಜ್, ಫೇಶಿಯಲ್, ಎವ್ರಿಥಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ನಿಮ್ಮ ಮನೇಲಿ ತಂದೆ ತಾಯಿ ಇದ್ದಾರೆ, ಅವರು ಹೇಳ್ಕೊಳಲ್ಲ ನಿಮಗೆ ಅವ್ರಿಗೆ ಬಾಡಿ ಪೇಯ್ನ್ ಇದೆ, ಮಸಲ್ ಪೇಯ್ನ್ ಇದೆ ಅಂತ ಸುಮ್ಮನೆ ಕೆಲಸ ಮಾಡ್ತಾನೆ ಇರ್ತಾರೆ. ಅಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಮ್ಮ ಪೇರೆಂಟ್ಸ್ ನಮಗೆ. ಸೊ ಖಂಡಿತ ಅವ್ರನ್ನ ಒಂದ್ಸರಿ ಇಲ್ಲಿಗೆ ಕರ್ಕೊಂಬನ್ನಿ, ತುಂಬಾ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಅವ್ರಿಗೆ. ಆ್ಯಂಡ್ ಎಲ್ಲನೂ ಕಂಪ್ಲೀಟ್ ಆಯುರ್ವೇದಿಕಲ್ಲಿ ಮಾಡಿದ್ರು, ಯಾವುದೂ ಕೆಮಿಕಲ್ ಇರೋದಿಲ್ಲ. ಸೊ ತುಂಬ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ, ಬಾಡಿ ಹೆಲ್ತ್ ಪ್ರಾಬ್ಲಮ್ಸು. ಅವ್ರು ಅನ್ಕೊತಾರೆ ಇದನ್ನ ಕೆಮಿಕಲ್ ಟ್ರೀಟ್ಮೆಂಟಿಂದ ಮಾತ್ರ ವಾಸಿ ಮಾಡೋಕ್ಕಾಗುತ್ತೆ ಅಂತ. ಖಂಡಿತ ಎಲ್ಲ ಆಯುರ್ವೇದಿಕಲ್ಲಿ ನಿಮ್ಗೆ ಏನೂ ಆಪ್ರೇಷನ್ ಮಾಡಿದೆ, ನಿಮ್ಮ ಬಾಡಿನ ಎಲ್ಲೂ ಕಟ್ ಮಾಡಿದೆ, ಜಸ್ಟ್ ಮಸಾಜು ಮತ್ತು ಥೆರಪಿ ಸೆಷನ್ಸಿಂದ ಕೂಡ ನಿಮ್ಮ ಹೆಲ್ತ್ ಕಂಡೀಷನ್ಸ್ನ ಸರಿ ಮಾಡ್ಕೋಬೋದು. ಇದೊಳ್ಳೆ ಸ್ಕ್ರಬ್ ಥರ ಆಗುತ್ತೆ ಅಲ್ವಾ? ಬಾಡಿ ಟ್ಯಾನ್ ರಿಮೂವ್ ಆಗುತ್ತೆ, ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ. ಸೊ ನಾವು ಸೆಷನ್ 3 ಆದಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಸೆಷನ್ 4 ಸ್ಟಾರ್ಟ್ ಮಾಡಿದ್ರು. ಅದು ಬಂದು ಅಭ್ಯಂಗ ಮತ್ತು ಉದ್ವರ್ತನ ಅಂತ ಹೇಳಿ ಹೋಲ್ ಬಾಡಿ ಮೆಡಿಕೇಟೆಡ್ ಮಸಾಜ್ ಇರುತ್ತೆ. ಆಯಿಲು ಮತ್ತು ಪೌಡರ್ ಯೂಸ್ ಮಾಡಿ ಮಾಡ್ತಾರೆ. ನೀವು ನೋಡ್ಬೋದು, ಒಳ್ಳೆ ಸ್ಕ್ರಬ್ಬಿಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದನ್ನು ಪ್ಯೂರ್ ಅದು ಏನೋ ಹೇಳ್ತಾರೆ ಮೆಡಿಕೇಟೆಡ್ ಲೀವ್ಸ್ ಅಂತ, ನನಗೆ ಗೊತ್ತಾಗಿಲ್ಲ ಅದು ನೇಮ್ ಏನು ಅಂತ ಹೇಳಿ. ಕಂಪ್ಲೀಟ್ ಆಯುರ್ವೇದಿಕಲ್ಲಿ ನಿಮ್ಮ ಬಾಡಿನ ಸ್ಕ್ರಬ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಡೆಡ್ ಸ್ಕಿನ್ನು ಅಥವಾ ನಿಮ್ಮ ಬಾಡಿಯಲ್ಲಿ ಏನಾದರೂ ಡರ್ಟ್ ಇದ್ದರೆ ಎಲ್ಲ ಕಂಪ್ಲೀಟ್ ಟ್ಯಾನ್ ರಿಮೂವಲ್ ಆಗುತ್ತೆ. ಸೊ ದಟ್ ಈಸ್ 4th ಸೆಷನ್ ಅಂತ ಹೇಳ್ಬೋದು. ಅದನ್ನು 11 AM ಸ್ಟಾರ್ಟ್ ಮಾಡಿದ್ರು. ಸೊ ಒನ್ಸ್ ಇಟ್ ಈಸ್ ಡನ್ ಅಗೇನ್ ನಮಗೆ ಲಂಚ್ಗೆ ಬ್ರೇಕ್ ಕೊಟ್ಟಿದ್ರು. ದಟ್ ಈಸ್ 1 to 2 PM ಲಂಚ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ನಮಗೆ 1 hour ತಿರ್ಗಾ ರೆಸ್ಟ್ ಕೊಡ್ತಾರೆ. ದಟ್ ಈಸ್ ಫಾಲೋಡ್ ಬೈ 60 minutes. ನೀವು ಯಾವಾಗೇ ಬ್ರೇಕ್ಫಾಸ್ಟ್ ಮಾಡಿದ್ರು 60 to 90 minutes ಬ್ರೇಕ್ ತೊಗೊಬೇಕು. ಸೊ ಒನ್ಸ್ ಇಟ್ ಈಸ್ ಡನ್ ನಿಮಗೆ ತಿರ್ಗಾ 5th ಸೆಷನ್ ಇರುತ್ತೆ. 5th ಸೆಷನ್ ಬಂದುಬಿಟ್ಟು ಆಲ್ಮಂಡ್ ಫೇಶಿಯಲ್ ಇರುತ್ತೆ ನಿಮಗೆ. ಸೊ ಐ ಚೂಸ್ ದ ಆಲ್ಮಂಡ್ ಫೇಶಿಯಲ್. ಇಷ್ಟೆಲ್ಲ ಮಾಡಿಸ್ಕೊಂಡ್ಮೇಲೆ ಫೇಸಲ್ಲಿ ನಿಮಗೆ ನ್ಯಾಚುರಲ್ ಗ್ಲೋ ಬರಬೇಕಂದ್ರೆ ಖಂಡಿತ ಆಲ್ಮಂಡ್ ಫೇಶಿಯಲ್ ತುಂಬಾ ಹೆಲ್ಪ್ ಆಗುತ್ತೆ. ಅದು ನ್ಯಾಚುರಲ್ ಪ್ರಾಡಕ್ಟ್ಸ್, ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ದಂಗೆ. ಸೊ ದಟ್ ಈಸ್ 5th ಸ್ಟೆಪ್ ಇರುತ್ತೆ. ಸೊ ನಮಗೆ ಕಂಪ್ಲೀಟ್ ಪ್ರೋಸೆಸ್ ಇಷ್ಟ ಆಯಿತು, ಎಲ್ಲ ಸಖತ್ತಾಗಿ ಮಾಡಿದ್ರು. ಆ್ಯಂಡ್ ಸ್ಟಾಫ್ ಅಂತೂ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಇನ್ನು ಈಗ ನಿಮಗೆ ಪ್ರೈಸ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ಸಿಂಗಲ್ ಆಯಿಲ್ ಮಸಾಜ್ನ ಚೂಸ್ ಮಾಡ್ತಿದ್ದೀರಾ ಅಂದರೆ 1700 rupees ಆಗುತ್ತೆ. ಅಥವಾ ಕಂಪ್ಲೀಟ್ 2 days ಪ್ಯಾಕೇಜ್ ಬೇಕು ಅಂದರೆ ಸಿಂಗಲ್ ಪರ್ಸನ್ಗೆ 14,000 ಆಗುತ್ತೆ, ಕಪಲ್ಗೆ 24,500 ಆಗುತ್ತೆ. ದಿಸ್ ಈಸ್ ಆಫ್ಟರ್ ದ ಡಿಸ್ಕೌಂಟ್ 10% ಮತ್ತು 20% ಡಿಸ್ಕೌಂಟ್ನ ಅಪ್ಲೈ ಮಾಡಿದ್ಮೇಲೆ ಈ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಖಂಡಿತ ವಿಸಿಟ್ ಮಾಡಿ. ಫಾರ್ ಮೋರ್ ಡೀಟೇಲ್ಸ್ ಗಿವನ್ ನಂಬರ್ಗೆ ಕಾಲ್ ಮಾಡಿ. ಓಕೆ, ನಮ್ಮ ಜೊತೆ ಈಗ ಅರ್ಪಿತಾ ಅವರಿದ್ದಾರೆ. ಸೊ ಹಾಯ್, ವೆಲ್ಕಮ್ ಟು ದ ಚಾನಲ್. ಹಾಯ್ ಕಾವ್ಯ. ಓಕೆ, ಸೊ ಬೇಸಿಕಲಿ ವುಮೆನ್ ಹೆಲ್ತ್ ರಿಲೇಟೆಡ್ ಏನೆಲ್ಲ ಕೊಡ್ತಿದ್ದೀರಾ ಮತ್ತು ಅವ್ರಿಗೆ ಏನು ಫೆಸಿಲಿಟೀಸ್ ಕೊಡ್ತಿದ್ದೀರಾ ಮೇನ್ಲಿ ಇಲ್ಲಿ ಆಯುರ್ವೇದಿಕ್ ಸೆಂಟರಲ್ಲಿ ಹೇಳ್ತೀರಾ? Yeah, definitely. First of all, thank you so much, Kavya, for coming all the way from Bangalore. Thanks to her and her husband. They stayed here for 2 days, experienced all our therapies, and I genuinely hope that you guys liked it. We loved it. Thank you so much. Yeah. Yes. So coming to the question of women's health. Younger generation and women, we've seen that they are preferring Ayurveda a lot these days because they don't want to pop a single pill. Natural agi Ayurvedic healing na prefer ಮಾಡ್ತಾ ಇದ್ದಾರೆ. ಒಂದು ಸಿಂಪಲ್ ಬ್ಯಾಕ್ ಪೇನ್ ಇರ್ಬೋದು ಅಥವಾ IT ಪ್ರೊಫೆಷನಲ್ಸ್ ಲೈಫ್ ಸ್ಟೈಲ್ ಇಂದ ಅವ್ರಿಗೆ ಬರ್ತಿರೋ ಇತ್ತೀಚೆಗೆ ಕಾಣಿಸ್ಕೋತಿರೋ ಜಾಸ್ತಿ PCOD, PCOS ಈ ತರ ಇಶ್ಯೂಸ್ ಇರ್ಬೋದು, ಇದೆಲ್ಲದಕ್ಕೂ ಆಯುರ್ವೇದ ಪ್ರಿಫರ್ ಮಾಡ್ತಾ ಇದ್ದಾರೆ. ಅಂಡ್ ಅಟ್ ಆರ್ ಸೆಂಟರ್ we've seen that we've been able to deliver very good result because we give them lifestyle advice, food advice, and at the same time Ayurvedic therapies and Ayurvedic medication. ಈ ತರ ಹೋಲಿಸ್ಟಿಕ್ ಅಪ್ರೋಚ್ ಇಂದ ನಾವು ಮಾಡೋದ್ರಿಂದ we've been able to deliver good results. So ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದು this is wellness, right? We invite a lot of Bangaloreans to come down, experience wellness. ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಸ್ಟಕ್ ಆಗಿ ಬೇಜಾರಾಗಿರುತ್ತೆ ನಿಮಗೆ, ಆರಾಮಾಗಿ ಮೈಸೂರಿಗೆ ಬನ್ನಿ, ವೆಲ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡಿ, ರಿಲ್ಯಾಕ್ಸ್ ಆಗಿ, ರಿಜುವಿನೇಟ್ ಆಗಿ. ಆ್ಯಂಡ್ ದೆನ್ ದ ಸೆಕೆಂಡ್ ಥಿಂಗ್, ಆಫ್ ಕೋರ್ಸ್ ಮನೇಲಿ ಯಾರಿಗೆ ಆದರೂ ಪೇನ್ ಇದ್ದರೆ, ಬೆನ್ನೋವು ಇರ್ಬೋದು, ನೀ ಪೇನ್ ಇರ್ಬೋದು, ಶೋಲ್ಡರ್ ಪೇನ್ ಇರ್ಬೋದು, ಮೈಸೂರಿಗೆ ಕರ್ಕೊಂಬನ್ನಿ, ಇಲ್ಲಿ ಒಂದು ಥೆರಪಿ ತಗೊಳ್ಳಿ, ಖಂಡಿತ ಅವ್ರಿಗೆ ರಿಜುವಿನೇಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ಅ ಗೈ ಹೂ ಕೀಪ್ಸ್ ಸೇಯಿಂಗ್ ದಟ್ ಯುವರ್ ಮಾಮ್ ಹ್ಯಾಸ್ ಪೇನ್ ಬಟ್ ಶಿ ನೆವರ್ ಆ್ಯಕ್ಚುಲಿ ಸೇಸ್ ಇಟ್ ಆ್ಯಂಡ್ she just keeps carrying on with her work. I think this is the right time for you to get her here and give her the rejuvenation that she needs. Right? So these are the two things I think we focus here in Purna Saukya Arogya Siri. So thank you so much, Kavya, for being here. Thanks to your husband as well. With this, we hope that we host you again. ಥ್ಯಾಂಕ್ ಯು ಅರ್ಪಿತಾ. ಸೊ ನಾ ಹೇಳ್ದಂಗೆ ಈಗ ಮೈಸೂರು ಕೂಡ ಎಕ್ಸ್ಪ್ರೆಸ್ ಹೈವೇ ಮಾಡಿದರೆ ಜಸ್ಟ್ 1 hour 1.5 hour ಅಲ್ಲಿ ವಿ ರೀಚ್ ಔಟ್. ಇಟ್ಸ್ ನಾಟ್ ಲೈಕ್ ಓಕೆ ಮೈಸೂರಲ್ಲಿದೆ ಬ್ಯಾಂಗ್ಳೂರಲ್ಲೆಲ್ಲ ಹೋಗೋಣ ಅಂತ ಇಲ್ಲ. ಬೆಳಗ್ಗೆ ನೀವು 6:30 ಬಿಟ್ಟೆ ಅರೌಂಡ್ 8:30 9 o'clock ವಿ ರೀಚ್ ಔಟ್ ಇಯರ್. ಅದು ಬ್ರೇಕ್ಫಾಸ್ಟ್ಗೆಲ್ಲ ಬ್ರೇಕ್ ಕೊಟ್ಕೊಂಡು. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಬಿಫೋರ್ ವಿಸಿಟಿಂಗ್ ಏನೇ ಡೌಟ್ಸ್ ಇದ್ರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕಾವ್ಯ.